ಖಾಸಗಿ ಶಾಲೆಗಿಂತ ಏನು ಕಮ್ಮಿ ಇಲ್ಲ ಸರ್ಕಾರಿ ಶಾಲೆಯ ಸಮಾರಂಭಗಳು ಎಂದು ಶ್ರವಣೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಎಂಎಚ್ ಮಹೇಂದ್ರ ಅಭಿಪ್ರಾಯಪಟ್ಟಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಶ್ರವಣೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2023-24ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವವನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ಪುಟ್ಟರಾಜು ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ನಮ್ಮ ಶಾಲೆ 2ನೇ ಸ್ಥಾನದಲ್ಲಿದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಪೋಷಕರು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿ ಎಂದು ಕರೆ ನೀಡಿದರು. ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಯತೀಶ್ ಮಾತನಾಡಿ, ತಿಂಗಳಿಗೆ ಒಂದು ಸಲ ಆದರೂ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಬಗ್ಗೆ ವಿಚಾರಿಸಿ ಶಿಕ್ಷಕರಿಗೆ ಬೆಂಬಲ ನೀಡಿದರೆ ಉತ್ತಮ ಶಿಕ್ಷಣ ದೊರೆಯುತ್ತದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ವಿಶೇಷ ವಿಕಲಚೇತನರ ಮಕ್ಕಳಿಗೆ ಕ್ಷೇತ್ರ ಸಮನ್ವಯ ಸಂಪನ್ಮೂಲ ಶಿಕ್ಷಕರಾದ ಓಂಕಾರಪ್ಪ ಅಂಗವಿಕಲ ದೃಢೀಕರಣ ಪತ್ರ ವಿತರಣೆ ಮಾಡಿದರು. ಬಣ್ಣ ಬಣ್ಣದ ಉಡುಗೆ ತೊಟ್ಟು ಸುಂದರ ಜಾನಪದ ಮತ್ತು ಚಲನಚಿತ್ರ ಗೀತೆಗಳಿಗೆ ಶಾಲಾ ಮಕ್ಕಳು ಕುಣಿದು ಕುಪ್ಪಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಕೃಷ್ಣೇಗೌಡ, ಸಮೂಹ ಸಂಪನ್ಮೂಲ ವ್ಯಕ್ತಿ ಪ್ರಶಾಂತ್, ಮೇಕಪ್ ಲೋಕೇಶ್, ಮೋಹನ್ ಆಚಾರ್ಯ, ಶಾಲಾ ಮುಖ್ಯ ಶಿಕ್ಷಕ ಕೃಷ್ಣಪ್ಪ, ವಿರೂಪಾಕ್ಷ ಶಿಕ್ಷಕರು, ಸೋಮಶೇಖರ್ ಶಿಕ್ಷಕರು, ಸುಕನ್ಯಾ ಶಿಕ್ಷಕಿ, ಸುನೀತಾ ಶಿಕ್ಷಕಿ, ಪಾರ್ವತಿ ಶಿಕ್ಷಕಿ, ಡೈರಿ ರಘು ಹಾಗೂ ಶ್ರವಣೂರು ಗ್ರಾಮಸ್ಥರು, ಸುತ್ತಮುತ್ತ ಹಳ್ಳಿಯ ಶಾಲಾ ಶಿಕ್ಷಕರು ಮತ್ತು ಪೋಷಕರು ಹಾಜರಿದ್ದರು. ವರದಿ ಮಂಜು, ಶ್ರವಣೂರು. ಇವತ್ತು ಎಲ್ಲ ಗೌರ್ಮೆಂಟ್ ಶಾಲೆ ಎಲ್ಲ ಇದು ಪ್ರೈವೇಟ್ ಶಾಲೆ ಕಾನ್ವೆಂಟಲ್ಲಿ ಮಾಡ್ತಾ ಇದ್ದಾರೆ. ಆ ಥರ ಮಕ್ಕಳುಗಳು ಗೊತ್ತಾಗಿದ್ದಾರೆ. ಎಲ್ಲ ಚೆನ್ನಾಗಿ ಮೇಕಪ್ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ರೆಡಿ ಇದ್ದಾರೆ. ಈಗ ನಾವು ಮಾತಾಡೋಂಥ ವೇದಿಕೆನೂ ಅಲ್ಲ. ಈಗ ಹೆಚ್ಚಿನ ಈ ನಮ್ಮ ಶಾಲಾ ವೃಂದದವರಿಗೆ, ನಮ್ಮ ಶಿಕ್ಷಕರುಗಳಿಗೆ, ಪೋಷಕರಲ್ಲಿ ಪ್ರೋತ್ಸಾಹಿಸ್ತಾ ಇದ್ರೆ ಇದೇ ರೀತಿ ಇದನ್ನು ಇನ್ನೂ ಉನ್ನತೀಕರಣ ಮಾಡ್ಬೋದು ಅನ್ನೋದು ನನ್ನ ಆಸೆ. ಮತ್ತು ನಾವು ಸುಮ್ಮನೆ ಮಕ್ಕಳಿಗೆ ಕಳಿಸ್ತಾ ಸ್ಕೂಲಿಗೆ, ಮಕ್ಕಳು ಹೋಯ್ತಾವ್ರೆ, ಅವ್ರು ಬರ್ತಾವ್ರೆ, ಊಟ ಕೊಡ್ತಾವ್ರೆ, ಊಟ ಮಾಡ್ತಾವ್ರೆ ಅನ್ನೋದು ಮುಖ್ಯ ಅಲ್ಲ. ಅವ್ರು ಎಷ್ಟು ಓದ್ತಾವ್ರೆ, ಏನು ಮಾಡ್ತಾವ್ರೆ, ಏನು ಮಾರ್ಕ್ಸ್ ತೆಗಿತಾವ್ರೆ. ಎಲ್ಲ ಪೋಷಕರು ಶಾಲೆಗಳಿಗೆ ಹೋಗ್ಬೇಕು. ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲ ನಾನು ಹೋಗಿ ನಮ್ಮ ಮಗು ಹೇಗಿದೆ, ಹೇಗೆ ಓದ್ತಾ ಇದೆ, ಏನು ಮಾಡ್ತಾ ಇದೆ ಅದು ಕೇಳೋಂಥದ್ದು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ. ಸರಿ ಊಟ ಕೊಡ್ತಾವ್ರ, ಆಟ ಆಡಿಸ್ತಾವ್ರ, ಇದನ್ನ ಬಳಸ್ಕೋಬೇಕು. ಇದನ್ನ ಬಳಸ್ಕೊಂಡು ಯಾವಾಗಲೂ ಅವಾಗ ಏನಾಗ್ತದೆ, ಶಿಕ್ಷಕರು ಬರ್ತಾವ್ರಪ್ಪ, ಕೇಳ್ತಾವ್ರಪ್ಪ, ನನ್ನ ಮಗು ಓದ್ತಾ ಇಲ್ಲ, ನಾವು ಮಗು ಓದಿಸ್ಬೇಕು, ಕಲಿಸ್ಬೇಕು. ಅವಾಗ ಏನಾಗ್ತದೆ, ನಮ್ಮದು ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ, ಅವರಿಗೂ ಭಯ ಬರುತ್ತೆ, ಓದಿಸ್ತಾರೆ, ಕಲಿಸ್ತಾರೆ. ಇದು ಹೆಚ್ಚಿನ ರೀತಿಯಲ್ಲಿ ನಮಗೆ ಅನುಕೂಲ ಆಗುತ್ತೆ. ಈ ರೀತಿ ಎಲ್ಲ ಪೋಷಕರು ಮಕ್ಕಳಿಗೆ ಬಂದಾಗ ಹೋಮ್ವರ್ಕ್ ಕೊಟ್ಟರು, ಮನೆಗೆ ಏನ್ ಕಲ್ತ್ರಿ, ಏನ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 10 ನಿಮಿಷನಾದ್ರು ಕೇಳಿ ನಾವು ಮಕ್ಕಳನ್ನು ಓದಿಸಿದ್ರೆ ಮುಂದೆ ಮಕ್ಕಳು ಎಲ್ಲೋ ಒಂದ್ ಕಡೆ ಏನಾದ್ರೂ ಒಂದು ಬೆಳವಣಿಗೆ ಆಗಿ ಆರ್ಥಿಕವಾಗಿ ಸ್ವಾವಲಂಬಿಯನ್ನು ಬದುಕು ಕಟ್ಕೊಳ್ತಾರೆ ಅನ್ನೋದು ನನ್ನ ಆಸೆ. ಹಾಗಾಗಿ ಈ ಒಂದು ಕಾರ್ಯಕ್ರಮನ ವಾರ್ಷಿಕೋತ್ಸವ 23-24ನೇ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡು ಮಾಡೋದಕ್ಕೆ ನಮ್ಮೂರಿನಲ್ಲಿ ಮಾಡ್ತಾ ಇರೋದು ನನಗೆ ತುಂಬಾ ಹೆಮ್ಮೆಯ ಮತ್ತು ಸಂತೋಷದ ಸಂಗಾತಿ. ಇದೇ ರೀತಿ ವರ್ಷ ಪ್ರತಿ ವರ್ಷನೂ ಮಾಡಲಿ. ನಮ್ದು ಎಷ್ಟು ಪ್ರೋತ್ಸಾಹ ಇದೆ ಅಷ್ಟು ಮಾಡ್ತೀವಿ. ಇನ್ನೊಂದು ಪರಿಸ್ಥಿತಿ ಅಂದ್ರೆ ನನಗೆ ಬೇಜಾರು ಅಂದ್ರೆ ಮಕ್ಕಳಿಗೆ ಆಟ ಆಡಕ್ಕೆ ಆಟದ ಮೈದಾನ ಇಲ್ಲ. ಒಂದು ಸ್ಪೋರ್ಟ್ಸ್ ಅಲ್ಲಿ ಎಲ್ಲರೂ ಮುಂದೆ ಬಂದು ಎಲ್ಲರೂ ಆಟದ ಮೈದಾನ ಇದರಲ್ಲಿ ಮಕ್ಕಳು ಆಟ ಆಡ್ತಾರೆ, ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಕಷ್ಟಕ್ಕೆ ಹೋಗ್ತಾರೆ, ಒಂದು ಪ್ರೈಜ್ ಗೆಲ್ತ್ಕೊಳ್ತಾರೆ, ಒಂದು ಶ್ರವಣೂರು ಗೆಲ್ತ್ಕೊಂತಾರೆ. ಅದು ನಮ್ಮೂರಿಗೆ ನಮಗೆ ಹೆಮ್ಮೆ ಇರುತ್ತೆ. ಹಾಗಾಗಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಮಕ್ಕಳಿಗೆ ಸ್ವಲ್ಪ ಆಟದ ಮೈದಾನ ಇಲ್ಲ, ಅದನ್ನೆಲ್ಲರೂ ಮೈದಾನವನ್ನು ಮಾಡ್ಕೊಡೋದು. ಮತ್ತೊಂದು ಗ್ರಾಮಸ್ಥರೆಲ್ಲ ಕೈ ಜೋಡಿಸ್ಬೇಕು, ಯಾವ್ದಾದ್ರು ಒಂದು ಮೈದಾನ ಒಂದು ಹುಡುಕೊಡ್ಬೇಕು. ಇದನ್ನೊಂದು ಎಲ್ಲ ಸಹಕರಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ಕೆಳಗಡೆ ಕೇಳಿಸ್ಕೊಳ್ತೀನಿ. ಮತ್ತು ಈ ವೇದಿಕೆಗೆ ನಮ್ಮನ್ನು ಆಹ್ವಾನಿಸಿ ಮತ್ತು ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಂತ ಎಲ್ಲರಿಗೂ, ಎಲ್ಲ ಗಣ್ಯರಿಗೂ ಮತ್ತು ಶಾಲಾ ವಾರ್ಷಿಕೋತ್ಸವದ ನಮ್ಮ ಹಿರಿಯ ಮುಖ್ಯೋಪಾಧ್ಯಾಯರಾದಂಥ ಮಾಸ್ಟರ್ಗಳಿಗೆ ಎಲ್ಲರಿಗೂ ನಾನು ಹೊಂದಿಸ್ತಾ, ಈ ನನ್ನ 2 ಮಾತು ಮಾತಾಡೋಂಥ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಹೊಂದಿಸ್ತಾ ನನ್ನ ನಮಸ್ಕಾರ. ಖಂಡಿತ ಭಾವಿಸ್ಬೇಡಿ, ಇದು ನಮಗೆ ವೇದಿಕೆ ಅಲ್ಲ, ಇದು ಮಕ್ಕಳ ವೇದಿಕೆ. ಮಕ್ಕಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಅವಕಾಶವನ್ನು ಕೊಡಬೇಕಾಗಿರ್ತಕ್ಕಂಥ ವೇದಿಕೆ. ಭಾಷಣಕ್ಕೆ ಇದು ಯೋಗ್ಯವಾದಂಥ ಸಮಯ ಅಲ್ಲ ಅಂತ ನಾನಾದ್ರೂ ಭಾವಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಬಹುಶಃ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪೋಷಕರನ್ನು ಜೊತೆ ಒಂದು ಸಣ್ಣ ಮನವಿಯನ್ನು ಮಾಡ್ತೇನೆ. ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡ್ಲಿಕ್ಕೆ ಇಲ್ಲಿ ಆಗಮಿಸಿದ್ದೀರಾ, ಸಂತೋಷ.
ನಿಮ್ಮ ಮಕ್ಕಳಲ್ಲಿ ಒಂದು ಸೂಕ್ತ ಪ್ರತಿಭೆಯನ್ನು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ನಿಮ್ಮಿಂದ ಆಗ್ಬೇಕು. ಅದರ ಜೊತೆಗೆ ಇವತ್ತೇನು ಅವರು ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಏನು ಸಹಪಠ್ಯ ಚಟುವಟಿಕೆಗಳ ಸಂಬಂಧವಾಗಿ ಅವರು ಇವತ್ತು ತಮ್ಮೆಲ್ಲ ಒಂದು ಸಾಧನೆಯನ್ನು ಮಾಡುವ ನಿಟ್ಟಿನಲ್ಲಿ ಮಕ್ಕಳನ್ನ ತಯಾರು ಮಾಡಿದ್ದಾರೆ ನಮ್ಮ ಶಿಕ್ಷಕರು. ನೀವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನು ಹಾಗಾದ್ರೆ, ನಿಮ್ಮ ಮಕ್ಕಳಿಗೆ ಪೂರಕವಾಗಿ ನೀವು ಏನ್ ಮಾಡ್ಬೋದು ಅಂದ್ರೆ, ನೀವು ದಯವಿಟ್ಟು ತಿಂಗಳಿಗೆ ಒಮ್ಮೆ ಆದರೂ ನಮ್ಮ ಶಾಲೆ ಕಡೆ ಬನ್ನಿ. ನಿಮ್ಮ ಮಗು ಏನ್ ಕಲಿತಾ ಇದೆ, ಏನ್ ಮಾಡ್ತಾ ಇದೆ, ನಿಮ್ಮ ಮಗು ಎಷ್ಟರ ಮಟ್ಟಿಗೆ ಶಿಕ್ಷಕರೊಂದಿಗೆ ಸ್ಪಂದಿಸ್ತಾ ಇದೆ, ಶಿಕ್ಷಕರು ಹೇಳಿದಂತಹ ನಿಯಮಗಳನ್ನ ಪಾಲನೆಗಳನ್ನ ಎಷ್ಟು ಸಮಂಜಸವಾಗಿ ಅದು ನಿರ್ವಹಣೆ ಮಾಡ್ತಾ ಇದೆ, ಇವುಗಳನ್ನ ನೀವು ಕಾಲಕ್ಕೆ ಪರಿಶೀಲನೆ ಮಾಡಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳ ಭವಿಷ್ಯವನ್ನ ಎಲ್ಲೋ ಒಂದ್ ಕಡೆ ನೀವೇ ಮೊಟಕುಗೊಳಿಸಿದಾಗ ಖಂಡಿತವಾಗಿಯೂ ಮುಂದೆ ಬರ್ತಾರೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಈ ಶಾಲೆಯೊಂದಿಗೆ ಕೈ ಜೋಡಿಸಿ ಇದೇ ರೀತಿ ಕಾರ್ಯಕ್ರಮಗಳು ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಇನ್ನು ಹೆಚ್ಚು ಈ ಶ್ರವಣೂರು ಗ್ರಾಮದಲ್ಲಿ ನಡೀಲಿ. ಎಲ್ರಿಗೂ ಶುಭವಾಗಲಿ. ಪುಟಾಣಿ ಮಕ್ಕಳೇ, ನೀವೆಲ್ಲರೂ ಕೂಡ ಸುಂದರವಾಗಿ ರೆಡಿ ಆಗಿದ್ದೀರಾ, ಆಕರ್ಷಕವಾಗಿ ರೆಡಿ ಆಗಿದ್ದೀರಾ. ನಿಮ್ಮೆಲ್ಲ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ನಡೀಲಿ ಅಂತ ಹೇಳ್ತಾ, ಚೆನ್ನಾಗಿ ಬರೋಕ್ಕಿಲ್ಲ ಹಾಕ ಅಲ್ಲಿ ಕಣ್ಣಿಗೆ ಹೊಡಿ ಹಾಕು, ಅದು ಲೈಟ್ ನೋಡೋದಿಲ್ಲ ಕತೆ. Honorable Chief Guest, Honorable Guests, Headmasters, STMC members, respected teachers, all parents and my dear friends. Our school reopened on the date 29/5/2023. Welcome our kids by giving roses. This academic year, there are 93 students are studying in our school. We have 6 members of good, efficient teachers with excellence teaching. A good education can change anyone. A good teacher can change everything. Like this, our school has new headmaster, Mr. Krishna Padre sir. He is the main pillar. ಚಟುವಟಿಕೆಗಳನ್ನ ನೋಡಲಿಕ್ಕೆ ಕಾತರರಾಗಿದ್ದಾರೆ. ಹಾಗೆ ಶಾಲೆಯಲ್ಲಿ ವಿಶೇಷ ಚೇತನ ಮಕ್ಕಳಿದ್ದಾರೆ. ಆ ವಿಶೇಷ ಚೇತನ ಮಕ್ಕಳಿಗೆ ಶ್ರವಣೂರಿನ ಶಾಲೆಯಲ್ಲಿ ಮಗು ಶಾಲೆಯಿಂದ ಹೊರ ಇತ್ತು. ಮುಖ್ಯ ಶಿಕ್ಷಕರ ನಿರ್ದೇಶನದ ಮೇರೆಗೆ ಶಾಲೆಗೆ ಬಂದು ಆ ಮಗುವನ್ನ ಶಾಲೆಗೆ ದಾಖಲು ಮಾಡಿ ಆ ಮಗುವನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಡಾಕ್ಟರ್ ವೈದ್ಯಕೀಯ ಆ ಮಗುವನ್ನು ಕರ್ಕೊಂಡು ಹೋಗಿ ಒಂದು ವೈದ್ಯಕೀಯ ಸರ್ಟಿಫಿಕೇಟ್ ಅನ್ನು ಮಾಡಿಸಿ ಅದನ್ನು ಆನ್ಲೈನ್ ಅರ್ಜಿ ಹಾಕಿ ಇವತ್ತು ಒಂದು ವಿಕಲಚೇತನ ಸರ್ಟಿಫಿಕೇಟ್ ಅನ್ನ ಈ ಶಿಕ್ಷಕರ ಸಹಯೋಗದೊಂದಿಗೆ ತಾವುಗಳು ಮಾಡಿಕೊಡ್ತಾ ಇದ್ದೀವಿ. ಇದು ಲೈಫ್ ಟೈಮ್ ಇರುತ್ತೆ. ಇದಕ್ಕೆ ಪ್ರೋತ್ಸಾಹದಾಯಕ ಮಾಶಾಸನ ಬರ್ತದೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ತಾವು ಎಲ್ಲ ಅವಕಾಶ ಮಾಡಿಕೊಟ್ಟಿದ್ರಿ. ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಈ ಪತ್ರವನ್ನ ಆ ಮಗುವಿಗೆ ನಮ್ಮ STMC ಅಲ್ಲ ಯಾರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಯಾರಿದ್ದಾರೆ ಅವ್ರು ಕೊಡ್ಲಿಕ್ಕೆ ಇಷ್ಟಪಡಬೇಕು. ಈ ಪಂಚಾಯತಿಯ VRW ಯಾರಿದ್ದಾರೆ, VRW ಬಂದಿಲ್ವಾ, ಅವ್ರಿಗೆ ಕೆಲಸ ಮಾಡಬೇಕಾಗಿತ್ತು. ಸೇವೆಯನ್ನ ನಾವು ನಿಮಗೆ ಮಾಡಿಕೊಟ್ಟಿದ್ದೇವೆ. ಮುಂದಿನ ಒಂದು ಕಾರ್ಯವನ್ನು ತಾವುಗಳು ಆ ಮಗುವಿಗೆ ಮಾತಾಡ್ತಾರೆ ಕರ್ಕೊಂಡು ಹೋಗಕ್ಕೆ ಆಗ್ಲಿಲ್ಲ.